ಇದು ನವರಾತ್ರಿನಲ್ಲಿ ದೇವಿಗೆ ಬಹಳ ಶ್ರೇಷ್ಠವಾದ್ದು. ಕಡಲೆಬೇಳೆ ಮತ್ತೆ ಬೆಲ್ಲ ಎರಡೂ ಬೆರೆತಿರುತ್ತೆ. ಸರಿಯಾಗಿದೆ, ಇವಾಗ ಸರಿಯಾಗಿದೆ. ಹಾಕ್ಬಿಡೋದು. ಹಾಕಿರುವಕ್ಕೆ ಬೇಳೆ, ಆಮೇಲೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರ್ದು ಹಾಕ್ಬೇಕು. ಒಳ್ಳೆ ಘಮ ಘಮ ಅನ್ನೋ ತುಪ್ಪ ಇದ್ರೇನೆ ಆ ಹೈಗ್ರೀವ ಚೆನ್ನಾಗಿರೋದು. ತೋರಿಸಿದ್ದಾರೆ, ಮಾಡ್ಕೊಂಡ್ಬಿಟ್ಟು ನಮಗೆ ಕಾಮೆಂಟ್ಸ್ ಹಾಕಿ ನೋಡಿ. ಇದಕ್ಕೆ ರೈಲ್ ಕೂಡ ಟ್ರೈನ್ ಕೂಡ ಹೇಳ್ತಾ ಇದೆ ಎಸ್ ಅಂತ ಪಕ್ಕದಲ್ಲೇ. ನಮಸ್ಕಾರ ವಿಶ್ವಬಂಧುಗಳೇ. ಹಬ್ಬಗಳ ಸರಣಿ ಅಂತಾರಲ್ಲ, ಆ ಥರ ಒಂದಾದ್ಮೇಲೆ ಒಂದು ದೊಡ್ಡ ದೊಡ್ಡ ಮಹಾಹಬ್ಬಗಳು. ಮಹಾಹಬ್ಬ ಅಂದರೆ ಗೊತ್ತು ನಿಮಗೆ, ದಸರಾ, ದೀಪಾವಳಿ. ಮಹಾ ಅಮ್ಮ ಕೂಡ ಇದ್ದಾರೆ, ಅಹಲ್ಯಾಬಾಯಿ ಅಮ್ಮವರು. ಸೊ ಈ ಮಹಾ ಅಮ್ಮನವರ ಒಂದು ಕೈ ರುಚಿ ತುಪ್ಪದಲ್ಲಿ ಮಾಡಿದ್ರೆ ಹೆಂಗಿರ್ತದೆ? ತುಪ್ಪ ಅಂದರೆ ಅದ್ಭುತವಾದ ಅಪ್ಪಟವಾದ ತುಪ್ಪ. ಅಹಲ್ಯಾಬಾಯಿ ಅಮ್ಮವರು ಒಳ್ಳೆ ತುಪ್ಪವನ್ನೇ ಯೂಸ್ ಮಾಡೋದು. ಆ ಒಂದು ಒಳ್ಳೆ ತುಪ್ಪದ ಒಳ್ಳೊಳ್ಳೆ ರೆಸಿಪಿ ತೋರಿಸಿ ಅಂತ ಕೇಳಿದ್ವಿ, ಕರೆದಿದ್ದಾರೆ. ಇದು ಬಂದು ಹಬ್ಬಗಳಿಗೂ ಒಂಥರ ನೈವೇದ್ಯ ಥರ. ಬನ್ನಿ, ಹಯಗ್ರೀವ. ಅಹಲ್ಯಾಬಾಯಿ ಅಮ್ಮವರು ಹಯಗ್ರೀವವನ್ನು ಯಾವ ರೀತಿ ಮಾಡ್ತಾರೆ ನೋಡೋಣ ಬನ್ನಿ. ಹೈಗ್ರೀವ ಅಂತ ಒಂದು ಒಳ್ಳೆ ಸಿಹಿ, ಬಹಳ ಶ್ರೇಷ್ಠವಾದ್ದು, ದೇವರ ನೈವೇದ್ಯಕ್ಕೆ ಬರೋಂಥದ್ದು ಅಂತ ಒಳ್ಳೆ ಸಿಹಿ ಇದು ಹೈಗ್ರೀವ ಅಂತ. ಅದಕ್ಕೆ ಬೇಕಾಗಿರೋ ಸಾಮಾನೆಲ್ಲ ರೆಡಿ ಇಟ್ಕೊಂಡಿದ್ದೀವಿ, ತೋರಿಸ್ತೀನಿ. 1/4 kg ಕಡಲೆಬೇಳೆ, ಇಟ್ಕೊಂಡಿದ್ದೀರಿ. ಒಂದು 1/4 kg ಅಷ್ಟು ಬೆಲ್ಲ, ಆಮೇಲೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಒಣ ಕೊಬ್ಬರಿ, 1 ಗಿಟ್ಕು, ಇದಿಷ್ಟು ಹಾಕಿ ಮಾಡೋವಂಥದ್ದು. ಗಸಗಸೆ ಮೇಲೆ ಹುರಿದು ಹಾಕ್ಬೇಕು. ಹೈಗ್ರೀವ ಮಾಡಕ್ಕೆ ಕೃಷ್ಣ ತುಪ್ಪ ಇಟ್ಕೊಂಡಿದೀವಿ. ಒಳ್ಳೆ ಸಾಂಪ್ರದಾಯಿಕ ತುಪ್ಪ, ಒಳ್ಳೆ ಹಸುವಿನ ತುಪ್ಪ, ಹಳ್ಳಿ ತುಪ್ಪ ತರ ಒಳ್ಳೆ ಎಷ್ಟು ಮಾಡಕ್ ಕಾಯಿಸಿದ್ರು ಘಮ ಘಮ ಅಂತ ಇರುತ್ತೆ. ಇವಾಗ ಕಡಲೆಬೇಳೆ ಕುಕ್ಕರ್ಗೆ ಹಾಕೋದು. ಒಂದ್ಸತಿ ತೊಳೆದ್ಬಿಟ್ಟು ನೀರು ಸುರ್ಕೊಂಬಿಡಮ್ಮ. ನೀರು ಸುರಿದು ಹೊಸ ನೀರು ಹಾಕ್ಬಿಡಮ್ಮ. ಈ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಬೇಕು. ಬೆಂದಿದೆ, ಕುಕ್ಕರ್ ಕೂಲ್ ಆಗಕ್ ಬಿಡ್ಬೇಕು. ಅದಕ್ಕೆ ಮಧ್ಯದಲ್ಲಿ ಪಾಕಕ್ಕೆ ಇಟ್ಕೊಳ್ಳೋಣ. ಇವಾಗ 1 ಕಪ್ ಬೆಲ್ಲ ಇಟ್ಕೊಂಡಿದ್ವಿ, 1 ಉಂಡೆ ಅದನ್ನ ಪುಡಿ ಮಾಡಿ ಇಟ್ಕೊಂಡಿದೀವಿ, ಪಾಕಕ್ಕೆ ಇಡ್ತಾ ಇದ್ದೀವಿ. ತುಪ್ಪ ಬೆಲ್ಲ ಕರ್ಗೋ ತನಕ ಅಷ್ಟೊತ್ತಿಗೆ ಬೇಳೆ ಕೂಲ್ ಆಗಲಿ. ಇವಾಗ ಬೆಲ್ಲ ಕುದೀತಾ ಇದೆ, ಪಾಕ ಬರ್ಬೇಕು ಇನ್ನೂ. ಬೇಳೆ ಬೆಂದು ಇವಾಗ ರೆಡಿ ಆಗಿದೆ, ಹಿಂಗಾಗ್ಬೇಕದು. ಇವಾಗ ಪಾಕನೂ ಬಂದಿದೆ, ನೀನು ಹಾಕ್ಬಿಡಮ್ಮ ಬೇಳೆನ. ಪಾಕನೂ ಬಂದ್ಬಿಟ್ಟಿದೆ, ಈ ಬೇಳೆ ನೋಡ್ಬಿಟ್ಟು ಹಾಕ್ಬಿಡೋದು. ಈಗ ಒಂಚೂರು ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿಯಾಗಿದೆ, ಇವಾಗ ಸರಿಯಾಗಿದೆ, ಹಾಕ್ಬಿಡೋದು. ಹಾಕಿರುವಕ್ಕೆ ಬೇಳೆ ಬೆರೆಸ್ತಾ ಇದ್ದೀವಿ. ಇವಾಗ ಒಣ ಕೊಬ್ಬರಿ ಹಾಕಿ ಒಂದು ಗಿಟ್ಕು ಅದು ಒಣ ಕೊಬ್ಬರಿ ಹಾಕಿ ಇವಾಗ ಅದನ್ನ ಚೆನ್ನಾಗಿ ಅದ್ರ ಜೊತೆ ಬೆರಕೆ ಪಾಕದಲ್ಲಿ ಬೆರಕೆ ಮಾಡಿ ಕೆಳಗಡೆ ಇಳಿಸೋದು. ಆಮೇಲೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರ್ದು ಹಾಕ್ಬೇಕು ಇಳಿಸಿದ್ಮೇಲೆ. ಇದು ನವರಾತ್ರಿನಲ್ಲಿ ದೇವಿಗೆ ಬಹಳ ಶ್ರೇಷ್ಠವಾದ್ದು. ಕಡಲೆಬೇಳೆ ಮತ್ತೆ ಬೆಲ್ಲ ಎರಡೂ ಬೆರೆತಿರುತ್ತೆ. ಇದನ್ನ ಸಾಮಾನ್ಯವಾಗಿ ನೈವೇದ್ಯಕ್ಕೆ ಮಾಡ್ತಾರೆ. ನವದುರ್ಗೆಗಳಿಗೆ ನೈವೇದ್ಯಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಅಂಥದ್ದೊಂದು ಇವತ್ತು ಅಹಲ್ಯಾಬಾಯಿ ಅಮ್ಮವರ ಶೈಲಿಯಲ್ಲಿ ಸಿಕ್ಕಿದೆ. ಇವಾಗ ಬೆಲ್ಲ ಬೇಳೆ ಎಲ್ಲ ಬೆರೆತು ರೆಡಿಯಾಗಿದೆ. ಕೆಳಗಡೆಗೆ ಇಳಿಸಿಟ್ಕೊಂಡು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಹಾಕಬೇಕು. ಗಸಗಸೆ ಹುರ್ಕೊಂಡು ಕೆಳಗಡೆ ಇಟ್ಕೊಂಡು. ಸೂಪರ್ ಹೈಗ್ರೀವ. ಗಸಗಸೆನ ಹುರ್ಕೋಬೇಕು ಒಂದು 50 ಗ್ರಾಮ್ ಒಳಗಡೆಗೆ.
ಅದು ಚಿಟುಪೆಟ ಅನ್ನತ್ತೆ ಸಾಕು. ಇವಾಗ ಗಸಗಸೆ ಹುರಿದಿದ್ದಾಗಿದೆ. ಇದನ್ನ ಸೆಪರೇಟ್ ತಗೊಂಡ್ಬಿಡಕಮ್ಮ ಇದನ್ನ? ಇಲ್ಲ, ಇದ್ರೊಳಗೆ ಹಾಕೋಬೇಕು, ಹೈಗ್ರೀವದ ಮೇಲೆ ಹಾಕೋದು. ಓಕೆ. ಇವಾಗ ಕೃಷ್ಣ ಒಳ್ಳೆ ಹಸುವಿನ ತುಪ್ಪ, ಒಳ್ಳೆ ಶುದ್ಧವಾಗಿರೋದು, ಇದನ್ನ ಯೂಸ್ ಮಾಡಿ ನಾವು ಇವಾಗ ಗೋಡಂಬಿ ದ್ರಾಕ್ಷಿ ಹಾಕ್ತೀವಿ. ಗೋಡಂಬಿ ದ್ರಾಕ್ಷಿ ಕರ್ದು ಹಾಕ್ತೀವಿ. ಸಾಕು. ಒಂದು 200 ml ಇದೆ. ಆಯ್ತು, ಬೇಕಷ್ಟು, ಬೇಕಾದಷ್ಟು ಹಾಕೊಳ್ಳೋದು. ತುಪ್ಪ ಹಿಂಗಿರ್ಬೇಕಂತಂದ್ರೆ ಜಾಸ್ತಿ ಮೈ ಬರಬಾರ್ದು. ಈ ತುಪ್ಪ ತಿಂದ್ರೆ ಸ್ಲಿಮ್ ಆಗಿ ಇರ್ಬೇಕಂತ ಅಡಿಗೆ ಮನೇನು ಸ್ಲಿಮ್ ಆಗಿರ್ಬೇಕು ಅಂತ 150 ರೂಪಾಯಿ ಡಬ್ಬ ಫ್ರೀ ಆಗಿ ಕೊಟ್ಟಿದ್ದಾರೆ. ಸ್ಲಿಮ್ ಆಗಿದೆ ಅಂದ್ರೆ ಜಾಗ ಕಡಿಮೆ ಹಿಡಿಯುತ್ತೆ. ಗೋಡಂಬಿ ಕರ್ದು ದ್ರಾಕ್ಷಿ ಕರ್ದು ಇವಾಗ ಅದ್ರೊಳಗೆ ಹಾಕ್ಬೇಕು. ಹೈಗ್ರೀವ್ ಅದಲ್ಲಿ ಗೋಡಂಬಿ ಹಾಕಿದ್ರು 50 ಗ್ರಾಮು. ಗೋಡಂಬಿ ಒಂಚೂರು ಮೊಂಬಣ್ಣಕ್ಕೆ ಬರಬೇಕು. ಹಾಕಪ್ಪ ಇವಾಗ. ದ್ರಾಕ್ಷಿನ ಆಯ್ತಪ್ಪ, ಎಲ್ಲ ರೆಡಿ ಆಗಿದೆ. ಇವಾಗ ಹೈಗ್ರೀವದೊಳಗೆ ಅದನ್ನ ಹಾಕೊಂಡ್ಬಿಡ್ಬೇಕು. ತುಪ್ಪದಲ್ಲಿ ಇಷ್ಟು ಕರೆದು ಬಿಟ್ರೆ ಆಯ್ತು ಅಷ್ಟೇ. ಆ ತುಪ್ಪ ಒಟ್ಟಿಗೆ ಹಾಕ್ಬಿಡ್ಬೇಕು. ನೋಡಿ, ಹಸುವಿನ ತುಪ್ಪ, ಘಮ ಘಮ ತುಪ್ಪ ಪರಿಮಳ ಬರ್ತಾ ಇದೆ. ನೋಡಿ, ಇವಾಗೆಲ್ಲ ಕಲಸಿ ಸಮ ಮಾಡಿ ದ್ರಾಕ್ಷಿ ಗೋಡಂಬಿ ತುಪ್ಪ ಬೆರೆತೋ ಹಾಗಾಗಿ ಇನ್ನೊಂದು ವಿಭಿನ್ನವಾದ ಪರಿಮಳ ಬರ್ತಾ ಇದೆ, ಪರಿಮಳಯುಕ್ತ. ತುಂಬಾ ಚೆನ್ನಾಗಿ ಒಳ್ಳೆ ಘಮ ಘಮ ಅನ್ನೋ ತುಪ್ಪ ಇದ್ರೇನೆ ಆ ಹೈಗ್ರೀವ ಚೆನ್ನಾಗಿರೋದು. ತುಪ್ಪನೂ ಬಹಳ ಇಂಪಾರ್ಟೆಂಟ್. ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಎಲ್ಲದಕ್ಕೂ ತುಪ್ಪ ಬಹಳ ಇಂಪಾರ್ಟೆಂಟ್. ಈಗ ಹೈಗ್ರೀವ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಎತ್ಕೊಂಡ್ಬಿಡೋಣ. ಈ ರೀತಿ ದುರ್ಗಾ ಅಂಬೆ ನವ ದುರ್ಗೆಯರಿಗೆ ಇದು ಅಪ್ಪಟವಾದ ಹೈಗ್ರೀವ. ಒಳ್ಳೆ ಹಸುವಿನ ತುಪ್ಪದಿಂದ ತಯಾರಾಗಿರೋ ಹೈಗ್ರೀವ ಬಹಳ ರುಚಿಯಾಗಿ ಎಲ್ಲ ಹಬ್ಬಗಳಿಗೆ ಉಪಯೋಗ ಮಾಡ್ಕೊಳ್ಳೋವಂಥದ್ದು, ಮಾಡುವಂಥ ಸಿಹಿ ತಿನಿಸಿದ್ದು. ಎಲ್ಲರೂ ಮಾಡಿಕೊಂಡು ತಿಂದು ಕಾಮೆಂಟ್ಸ್ ಹಾಕಿ. ಈ ಹೈಗ್ರೀವನ್ ತಿಂದು ನೀವು ರುಚಿ ನೋಡಿ ಹೇಳಿ. ಅಯ್ಯೋ, ರುಚಿ ನೋಡೋದೇ ನಮ್ಮ ಕೆಲಸ, ಅದಕ್ಕೆ ಬಂದ್ಬಿಡ್ತೀವಿ ನಾವು. ಅಲ್ಲಿ ಅಮ್ಮ ರುಚಿ ಅಂತಷ್ಟೇ ಇಡೀ ಕರ್ನಾಟಕ ಕಾಯ್ತಾ ಇದೆ ನಿಮ್ಮ ರುಚಿಗೆ. ಈ ಹಬ್ಬಕ್ಕೆ ಹೈಗ್ರೀವ ಪ್ರತಿ ಬಾರಿ ಹೇಳ್ತೀನಿ ನಾನು, ಅಮೃತ ಅಂತ ಇದ್ರೆ ಈ ಥರ ಇರ್ಬೋದಾ? ಆಹಾ, ಗೋಡಂಬಿ ದ್ರಾಕ್ಷಿ ಅವ್ರು ಹಾಕೊಂಡಿದ್ದ ಪ್ರತಿಯೊಂದು ಪದಾರ್ಥಗಳು ನಿಮಗೆ ಘಮ ಸಿಗುತ್ತೆ, ಪರಿಮಳ ಸಿಗುತ್ತೆ. ಆ ಗೋಡಂಬಿ ಕಟಮನ್ ಸಿಗುತ್ತೆ. ದ್ರಾಕ್ಷಿ, ಗಸಗಸೆ, ಕೊಬ್ಬರಿ ಎಲ್ಲ ಅಮ್ಮನವರ ಒಂದು ಕೈ ರುಚಿ. ಈ ಹಬ್ಬಕ್ಕೆ ಬೇಕಾಗಿತ್ತು, ತೋರಿಸಿದ್ದಾರೆ. ಮಾಡ್ಕೊಂಬಿಟ್ಟು ನಮಗೆ ಕಾಮೆಂಟ್ಸ್ ಹಾಕಿ. ನೋಡಿ, ಇದಕ್ಕೆ ರೈಲ್ ಕೂಡ ಟ್ರೈನ್ ಕೂಡ ಹೇಳ್ತಾ ಇದೆ ಎಸ್ ಅಂತ ಪಕ್ಕದಲ್ಲೇ. ಸೊ ಇಂಥದ್ದೇ ನಿಮ್ಮ ಹೈಗ್ರೀವ ಮಾಡ್ಕೊಂಡ್ರೆ ನಮಗೆ ಕಾಮೆಂಟ್ಸ್ ಹಾಕಿ ಹೆಂಗೆ ಬಂತು ಅಂತ. ಆರ್ಡರ್ ಕೊಟ್ಟರೆ ಕೊಡ್ತೀರಲ್ಲಮ್ಮ? ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಆರ್ಡರ್ ಕೊಟ್ಟರು ಮಾಡ್ಕೊಡ್ತಾರೆ. ಆದರೆ ಒಂದು 10 ದಿನ ಮುಂಚೆ ಕೊಡ್ರಿ ಆರ್ಡರ್. ಹೌದು, 10 ದಿನ ಮುಂಚೆ ಕೊಡ್ತೀವಿ. 10 ದಿನ ಮುಂಚೆ ಕೊಡಿ. ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ, ಕಾಲ್ ಮಾಡ್ಕೊಂಬಿಟ್ಟು ನೀವು ಮಾತಾಡ್ಕೊಳ್ಳಿ. ಸೊ ಮುಂದಿನ ಸಚಿಗೆ ಮತ್ತೆ ಸಿಗೋಣ ಅಮ್ಮ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.